Hello students, good morning everyone. So today let us start with your online session. Today I will be starting with the same diversity in the living world, the same unit 1, chapter 3 plant kingdom and part 4 pteridophytes. So ಇಲ್ಲಿ ತನಕ ನೀವು ಪಾರ್ಟ್ 1ನಲ್ಲಿ ಆಲ್ಗೆ 1 and 2 ಅಲ್ಲಿ ಆಲ್ಗೆ ಬಗ್ಗೆ ಸ್ಟಡಿ ಮಾಡಿದ್ರಿ. ಪಾರ್ಟ್ 3 ಅಲ್ಲಿ ಬ್ರಯೋಫೈಟ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀರಾ. ಆ್ಯಂಡ್ ದೆನ್ ಇನ್ ದಿಸ್ ಪಾರ್ಟ್ 4 ವಿ ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಅಡ್ವಾನ್ಸ್ ಗ್ರೂಪ್ ಆಫ್ ಪ್ಲ್ಯಾಂಟ್. ಓಕೆ, ಇವಾಗ ಆಲ್ಗೆಯಿಂದ ಬ್ರಯೋಫೈಟ್ಸಿಂದ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಅಡ್ವಾನ್ಸ್ಡ್ ಫಾರ್ಮಲ್ಲಿರೋವಂಥದ್ದು. ಸೊ ಇದನ್ನು ಟೆರಿಡೋಫೈಟ್ಸ್ ಅಂತ ಹೇಳ್ತೇವೆ. ಸೊ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತೀರಾ. ಅದರದ್ದು ಬಾಡಿ ಸ್ಟ್ರಕ್ಚರ್, ಪ್ಲ್ಯಾಂಟ್ ಬಾಡಿ ಹೇಗಿರುತ್ತೆ, ಅದರಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಸ್ಟ್ರಕ್ಚರ್ಸ್ ಏನೇನಿರುತ್ತೆ, ರೀಪ್ರೊಡಕ್ಷನ್ ಯಾವ ಥರ ಆಗುತ್ತೆ, ಅದು ಯಾವ ಜಾಗದಲ್ಲಿ ಬೆಳೆಯುತ್ತೆ, ಅದರಿಂದ ಏನು ಹೆಲ್ಪ್ಫುಲ್ ಅಡ್ವಾಂಟೇಜಸ್ ಐತೆ ಅಂತ ಎಲ್ಲ ನೀವು ಇಲ್ಲಿ ಸ್ಟಡಿ ಮಾಡ್ತೀರಾ. ಓಕೆ, then so as I said you, this is comes you under your chapter 3 plant kingdom and pteridophytes. So what are pteridophytes? ಸೊ ಇದರಲ್ಲಿ ಹಾರ್ಸ್, ಟೇಲ್ಸ್ ಆ್ಯಂಡ್ ಫನ್ಸ್ ಅಂತ ಕಾಮನ್ ಆಗಿ ಸೊ ಎರಡು ನಿಮಗೆ ಇದಿರುತ್ತೆ. ಇವಾಗ ನೀವು ಯಾವ ಥರ ಬ್ರಯೋಫೈಟ್ಸಲ್ಲಿ ಮಾಸಸ್ ಅಂತ ನೋಡಿದ್ರಿ ಅಲ್ವಾ, ಸೊ ಮಾಸಸ್ ಅಂತ ಅದೇ ಥರ ಇಲ್ಲಿ ಹಾಸ್ಟೇಲ್ಸ್ ಈ ಥರ ಇರುತ್ತೆ. ಇದು ಯಾಕೆ ಹಾಸ್ಟೇಲ್ ಅಂತ ಹೇಳ್ತೀವಿ ಅಂದರೆ ಅದು ಇದು ಸೈಜ್ ಶೇಪ್ ಎಲ್ಲ ಹಾಸ್ಟೇಲ್ ಥರ ಇರುತ್ತೆ. ಹಾರ್ಸಿಂದು ಕುದುರೆದ ಬಾಲ ಇರುತ್ತಲ್ಲ ಆ ಥರ, ಇದಕ್ಕೆ ಕಾಮನ್ ಆಗಿ ಹಾಸ್ಟೇಲ್ಸ್ ಅಂತ ಕರಿತೀವಿ. ಇದನ್ನು ಇಲ್ಲೆಲ್ಲ ನೀವೇನು ನೋಡ್ತಿದ್ದೀರಾ ಇವೆಲ್ಲ ಫನ್ಸ್. ಓಕೆ, ಆಲ್ ದೀಸ್ ಆರ್ ಫನ್ಸ್, ಸೇಮ್ ಥಿಂಗ್ ವಾಟ್ ಯು ಆರ್ ಸೀಯಿಂಗ್ ಹಿಯರ್. ದೆನ್ ಸೊ ಇದೆಲ್ಲಿರುತ್ತೆ, ಹ್ಯಾಬಿಟ್ಯಾಟ್ ಏನು, ವಾಟ್ ಈಸ್ ಹ್ಯಾಬಿಟ್ಯಾಟ್? ಇಟ್ ಈಸ್ ದ ಪ್ಲೇಸ್ ವೇರ್ ದೀಸ್ ಟೆರಿಡೋಫೈಟ್ಸ್ ಆರ್ ಪ್ರೆಸೆಂಟ್ ಆರ್ ವೇರ್ ಆ ಪ್ಲೇಸ್ ವೇರ್ ದೇ ವಿಲ್ ಗ್ರೋ. ಓಕೆ, ಯಾವ ಜಾಗದಲ್ಲಿ ಬೆಳೆಯುತ್ತೆ ಅನ್ನೋದನ್ನು ನಾವು ಹ್ಯಾಬಿಟ್ಯಾಟ್ ಅಂತ ಹೇಳ್ತೀವಿ. ಇದರ ಹ್ಯಾಬಿಟ್ಯಾಟ್ ಏನಂತ ಹೇಳಿದ್ರೆ ಸೊ ಕೂಲ್, ಡ್ಯಾಂಪ್, ಶೇಡಿ ಪ್ಲೇಸಸ್. ಓಕೆ, ಟೆಂಪ್ರೇಚರ್ ತುಂಬ ಕಡಿಮೆ ಇರೋವಂಥ ಪ್ಲೇಸಸ್ಸು. ಡ್ಯಾಂಪ್ ಅಂತ ಹೇಳಿದರೆ ಸನ್ಲೈಟ್ ತುಂಬ ಜಾಸ್ತಿ ಬೀಳದೆ ಇರೋವಂಥದ್ದು, ಸ್ವಲ್ಪ ಕತ್ಲು ಇರೋವಂಥದ್ದು. ಶೇಡಿ ಪ್ಲೇಸ್ ಅಗೇನ್. ಓಕೆ, ಸೊ ಮೇಲ್ಗಡೆ ಸನ್ಲೈಟ್ ಇರುತ್ತೆ, ಆದರೆ ಆ ಸನ್ಲೈಟ್ ಶೇಡ್ ಆಗಿರುತ್ತೆ. ಇನ್ ದ ಸೆನ್ಸ್ ಉದ್ದ ಟ್ರೀಸು ಅದನ್ನು ಕವರ್ ಮಾಡಿರುತ್ತೆ, ಸನ್ಲೈಟ್ ಬರಬಾರ್ದು ಆ ಥರ. ಓಕೆ, ದೆನ್ ಸಮ್ ಫ್ಲರಿಶ್ ವೆಲ್ ಇನ್ ಸ್ಯಾಂಡಿ ಸಾಯಿಲ್ ಕಂಡೀಷನ್ಸ್. ಸ್ಯಾಂಡ್ ಅಂತ ಇವಾಗ ಬೀಚ್ ಆನ್ ದ ಸೈಡ್ಸ್ ಆಫ್ ದ ಬೀಚ್ ಅದು ಅಥವಾ ರಿವರ್ ಸೈಡಲ್ಲಿ ಎಲ್ಲ ಕೂಡ ಸ್ಯಾಂಡಿ ಸಾಯಿಲ್ ಇರುತ್ತಲ್ಲ ಅಲ್ಲೂ ಕೂಡ ಇದು ಚೆನ್ನಾಗಿ ಬೆಳೆಯುತ್ತೆ. Then evolutionarily they are the first terrestrial plants to possess vascular tissues. ಎವಲ್ಯೂಷನ್ನ ಹೇಳಬೇಕಾದ್ರೆ ಇಲ್ಲಿ ತನಕ ನೀವು ಓದಿದ್ದು ಆಲ್ಗೆ ಎಲ್ಲ ಆಗಿರ್ಬೋದು, ಬ್ರಯೋಫೈಟ್ಸ್ ಆಗಿರ್ಬೋದು, ಅದರಲ್ಲಿ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಇರಲಿಲ್ಲ. ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಟಿಶ್ಯೂಸ್ ಆಫ್ ದ ಪ್ಲಾಂಟ್ಸ್ ವಿಚ್ ಹೆಲ್ಪ್ ಫಾರ್ ದ ಕಂಡಕ್ಷನ್. ಓಕೆ, ಇದು ಕಂಡಕ್ಷನಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ವಾಟ್ ಕಂಡಕ್ಷನ್? ಇದು ಟ್ರಾನ್ಸ್ಫರ್ ಮಾಡೋದಕ್ಕೆ. ಝೈಲಮ್ ಇಸ್ ದ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ, ಫ್ಲೋಯಮ್ ಇಸ್ ದ ಫುಡ್ ಕಂಡಕ್ಟಿಂಗ್ ಟಿಶ್ಯೂ. ರೂಟ್ಸಿಂದ ಎಲ್ಲ ಪಾರ್ಟ್ಸ್ ಆಫ್ ದ ಪ್ಲಾಂಟಿಗೆ, ಲೀವ್ಸಿಗೆ ಎಲ್ಲದಕ್ಕೂ ಕೂಡ ನೀರನ್ನು ಸಪ್ಲೈ ಮಾಡುವಂಥ ಕೆಲಸ ಮಾಡೋದು ಝೈಲಮ್ ಟಿಶ್ಯೂ. ನ್ಯೂಟ್ರಿಯೆಂಟ್ಸನ್ನು, ಮಿನರಲ್ಸನ್ನು, ಸಾಲಿಡ್ ಸಬ್ಸ್ಟೆನ್ಸಸನ್ನು ಎಲ್ಲ ಟ್ರಾನ್ಸ್ಫರ್ ಮಾಡುವಂಥ ಟಿಶ್ಯೂ ಬಂದು ಫ್ಲೋಯಮ್. ಓಕೆ, ಸೊ ಇಲ್ಲಿ ತನಕ ಯಾವೊಂದು ಗ್ರೂಪ್ ಆಫ್ ಪ್ಲಾಂಟ್ಸಲ್ಲೂ ಕೂಡ ಇರಲಿಲ್ಲ. ಟೆರಿಡೋಫೈಟ್ಸಲ್ಲಿ ನಿಮಗೆ ಸೊ ಮೊದಲನೇ ಬಾರಿ ಇಲ್ಲಿ ಈ ಒಂದು ಇದರಲ್ಲಿ ನಿಮಗೆ ಕಂಡು ಬರುತ್ತೆ. ಓಕೆ, ಆ್ಯಂಡ್ ದೆನ್ ಸೊ ಇನ್ ಬ್ರಯೋಫೈಟ್ಸ್ ದ ಡಾಮಿನೆಂಟ್ ಫೇಸ್ ಇಸ್ ದ ಗೆಮೆಟೋಫೈಟ್. ಅದರಲ್ಲಿ ನಾನು 2 ಥರ ಹೇಳಿದೆ, ಗೆಮೆಟೋಫೈಟ್ ಆ್ಯಂಡ್ ಸ್ಪೊರೋಫೈಟ್ ಅಂತ 2 ಫೇಸಸ್ ಇರುತ್ತೆ, 2 ಸ್ಟೇಜಸ್ ಇರುತ್ತೆ ಅಂತ. ಬ್ರಯೋಫೈಟ್ಸಲ್ಲಿ ಗೆಮೆಟೋಫೈಟು ಡಾಮಿನೆಂಟ್, ತುಂಬ ಜಾಸ್ತಿ ಟೈಮ್ ಇರುತ್ತೆ ಮತ್ತು ಅದು ತುಂಬ ಡಾಮಿನೆಂಟ್ ಆಗಿರುತ್ತೆ. ಆದರೆ ಇಲ್ಲಿ ಟೆರಿಡೋಫೈಟ್ಸಲ್ಲಿ ಡಾಮಿನೆಂಟ್ ಫೇಸ್ ಮೇನ್ ಪ್ಲಾಂಟ್ ಬಾಡಿ ಇಸ್ ಅ ಸ್ಪೊರೋಫೈಟ್. ಸ್ಪೊರೋಫೈಟ್ ಐತಲ್ಲ, ದಿಸ್ ಈಸ್ ದ ಎ ಸೆಕ್ಷುವಲ್ ಪ್ಲಾಂಟ್ ಬಾಡಿ. ಗೆಮೆಟೋಫೈಟ್ ಈಸ್ ದ ಸೆಕ್ಷುವಲ್ ಪ್ಲಾಂಟ್ ಬಾಡಿ. ಇದರಲ್ಲಿ ಬ್ರಯೋಫೈಟ್ಸಲ್ಲಿ ಈ ಗೆಮೆಟೋಫೈಟು ಡಾಮಿನೆಂಟ್ ಆಗಿರುತ್ತೆ, ಟೆರಿಡೋಫೈಟ್ಸಲ್ಲಿ ನಿಮಗೆ ಸ್ಪೋರೋಫೈಟು ಡಾಮಿನೆಂಟ್ ಆಗುತ್ತೆ. ಇಟ್ ಈಸ್ ಡಿಫ್ರೆನ್ಷಿಯೇಟೆಡ್ ಇಂಟು ಥ್ರೂ ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್. ಇದು ಥ್ರೂ ರೂಟ್, ಸ್ಟೆಮ್ ಮತ್ತು ಲೀವ್ಸಿಗೆ ಡಿಫ್ರೆನ್ಷಿಯೇಟ್ ಆಗಿರುತ್ತೆ. ಬ್ರಯೋಫೈಟ್ಸಲ್ಲಿ ನೀವು ಫಾಲ್ಸ್ ರೂಟ್ ಥರ ಇರುತ್ತೆ, ಲೀಫ್ ಥರ ಇರುತ್ತೆ, ಸ್ಟೆಮ್ ಥರ ಇರುತ್ತೆ. ಆದರೆ ಇಲ್ಲಿ ರೂಟು, ಸ್ಟೆಮ್, ಲೀಫ್ ಎಕ್ಸಾಕ್ಟಾಗಿ ಚೆನ್ನಾಗಿ ಡೆವಲಪ್ ಆಗಿ ಅಡ್ವಾನ್ಸ್ಡ್ ಆಗಿ ಡೆವಲಪ್ ಆಗಿರೋದನ್ನು ನೀವು ಈ ಒಂದು ಗ್ರೂಪ್ ಆಫ್ ಪ್ಲಾಂಟ್ಸಲ್ಲಿ ನೀವು ನೋಡ್ತೀರಾ. ದೆನ್ ದೀಸ್ ಆರ್ಗನ್ಸ್ ಹ್ಯಾವ್ ವೆಲ್ ಡಿಫರೆನ್ಷಿಯೇಟೆಡ್ ವ್ಯಾಸ್ಕ್ಯುಲಾರ್ ಟಿಶ್ಯೂ. ಈ ಎಲ್ಲ ಆರ್ಗನ್ಸಲ್ಲೂ ಕೂಡ ಅಂದರೆ ಲೀಫಲ್ಲಿ, ಸ್ಟೆಮ್ಮಲ್ಲಿ ಮತ್ತು ರೂಟಲ್ಲಿ ಈ 3 ಆರ್ಗ್ಯಾನಿಸಮ್ಸಲ್ಲೂ ಕೂಡ ನಿಮಗೆ ವೆಲ್ ಡಿಫ್ರೆನ್ಷಿಯೇಟೆಡ್ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಇರುತ್ತೆ.
ದೆನ್ ದ ಲೀವ್ಸ್ ಇನ್ ಟೆರಿಡೋಫೈಟಾ ಆರ್ ಸ್ಮಾಲ್, ಮೈಕ್ರೋಫಿಲ್ಸ್ ಅಂತ ಹೇಳ್ತೀವಿ. ಓಕೆ, ಸ್ಮಾಲ್ ಲೀವ್ಸ್ ಇದ್ದಾಗ ಅದನ್ನು ಮೈಕ್ರೋಫಿಲ್ಸ್, ಮೈಕ್ರೋ ಮೀನ್ಸ್ ಸ್ಮಾಲ್, ಫಿಲ್ಸ್ ಮೀನ್ಸ್ ಲೀವ್ಸ್ ಅಂತ. ಆ್ಯಂಡ್ ಇನ್ ಸಲಾಜಿನೆಲ್ಲಾದಲ್ಲಿ ಇಲ್ಲಿ ಲಾರ್ಜ್ ಇರುತ್ತೆ, ದಟ್ ಮೀನ್ಸ್ ಮ್ಯಾಕ್ರೋಫಿಲ್ಸ್ ಅಂತ. ಫರ್ನ್ಸಲ್ಲಿ ಸಲಾಜಿನೆಲ್ಲಾದಲ್ಲಿ ನಿಮಗೆ ಸ್ಮಾಲ್ ಲೀವ್ಸ್ ಇರುತ್ತೆ, ಫರ್ನ್ಸಲ್ಲಿ ಲಾರ್ಜ್ ಲೀವ್ಸ್ ಇರುತ್ತೆ. ಹಿಯರ್ ಯು ಕ್ಯಾನ್ ಸಿ ಬಿಗ್ ಸೈಜ್ ಲೀವ್. ಇದು ಫುಲ್ ಐತಲ್ಲ, ದಿಸ್ ಇಸ್ ಒನ್ ಲೀಫ್, ದೀಸ್ ಆರ್ ಲೀಫ್ಲೆಟ್ಸ್. ಲೀಫಿಂದ ಮತ್ತೆ ಸ್ಮಾಲ್ ಸೆಗ್ಮೆಂಟ್ಸ್ ಬರೋವಂಥದ್ದು. ಓಕೆ, ಆ್ಯಂಡ್ ದಿಸ್ ಇಸ್ ಸಲಾಜಿನೆಲ್ಲ. ಹಿಯರ್ ಯು ಕ್ಯಾನ್ ಸಿ ಇದು ಸ್ಮಾಲ್ ಲೀವ್ಸ್ ಇರುತ್ತೆ. ದೆನ್ ಎಕನಾಮಿಕ್ ಇಂಪಾರ್ಟೆನ್ಸ್, ಇದರಿಂದ ಏನು ಹೆಲ್ಪ್ಫುಲ್ ಐತೆ ಆ್ಯನಿಮಲ್ಸಿಗೆ, ಪ್ಲಾಂಟ್ಸಿಗೆ, ಐ ಮೀನ್ ಬೇರೆ ಒಂದು ಹ್ಯೂಮನ್ ಬೀಯಿಂಗ್ಸಿಗೆ, ಆ್ಯನಿಮಲ್ಸಿಗೆ ಅಂತ ಹೇಳಿದ್ರೆ, ಇಲ್ಲಿ ದೇ ಆರ್ ಯೂಸ್ಡ್ ಫಾರ್ ಮೆಡಿಸಿನಲ್ ಪರ್ಪಸಸ್. ಇದರಲ್ಲಿ ಇಲ್ಲಿ ಕೆಲವೊಂದು ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ. ತುಂಬ ಡಿಸೀಸಸನ್ನು ಕ್ಯೂರ್ ಮಾಡೋಕ್ಕೆ ಈ ಒಂದು ಲೀವ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಸಬ್ಸ್ಟೆನ್ಸಸನ್ನು. ಅದರಲ್ಲಿ 3 ಎಕ್ಸಾಂಪಲ್ ಕೊಟ್ಟಿದ್ದಾರೆ: ರ್ಯಾಟಲ್ ಸ್ನೇಕ್ ಫನ್, ಆಸ್ಟ್ರಿಚ್ ಫನ್ ಆ್ಯಂಡ್ ಬ್ರ್ಯಾಕೆನ್ ಫರ್ನ್ ಅಂತ. ಓಕೆ, ಆ್ಯಂಡ್ ದೆನ್ ಸೊ ದೇ ಆರ್ ಯೂಸ್ಡ್ ಆಸ್ ಸಾಯಿಲ್ ಬೈಂಡರ್ಸ್. ಮತ್ತು ಇದನ್ನು ಸಾಯಿಲ್ ಬೈಂಡರ್ಸ್ ಆಗಿ ಯೂಸ್ ಮಾಡ್ತಾರೆ. ಅಂದರೆ ಸಾಯಿಲ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಆಗಿ ಬೆಳೆದಿರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಬೆಳೆದಿರುವಾಗ ಏನಾಗುತ್ತೆ, ಪ್ಲ್ಯಾಂಟ್ ಇದೆಲ್ಲ ಇದೆ, ಸಾಯಿಲ್ ಎರೋಷನ್ ಆಗೋದಿಲ್ಲ. ಸಾಯಿಲ್ ಎರೋಷನ್ ಅಂತ ಹೇಳಿದ್ರೆ ಏನು ಹೇಳಿ, ಮೇಲ್ಗಡೆ ಇರುವಂಥ ಇದಂತ ಹೇಳ್ತೀವಿ, ಲೇಯರ್ ಅಂತ, ಫರ್ಟಿಲೈಸ್ಡ್ ಲೇಯರ್ ಅಂತ, ಸಾಯಿಲ್ ಮೇಲಿರುವಂಥದ್ದು. ಜೋರಾಗಿ ಗಾಳಿ ಬೀಸಿದಾಗ, ಜೋರಾಗಿ ಮಳೆ ಬಂದಾಗ ಅದೇನಾಗುತ್ತೆ, ಅದು ಹರ್ತ್ಕೊಂಡು ಹೊಟ್ಟೋಗ್ಬಿಡುತ್ತಲ್ವ. ಸೊ ಅದು ಹೋದಾಗ ಅದನ್ನು ಎರೋಷನ್ ಅಂತ ಹೇಳ್ತೀವಿ. ಆವಾಗ ಸಾಯಿಲ್ ಎರೋಷನ್ ಆಗುತ್ತೆ. ಅದು ಇಲ್ಲಿ ಅವಾಯ್ಡ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸಾಯಿಲಿಗೆ ಟೈಟಾಗಿ ಹಿಡ್ಕೊಂಡು ಇದ್ರದ್ದು ರೂಟ್ಸು ಬೈಂಡ್ ಆಗಿರುತ್ತೆ. ಅದನ್ನು ಸಾಯಿಲ್ ಬೈಂಡರ್ಸ್ ಅಂತ ಹೇಳ್ತೀವಿ. ದೆನ್ ದೇ ಆರ್ ಗ್ರೋನ್ ಆ್ಯಸ್ ಆರ್ನಮೆಂಟಲ್ಸ್. ಆರ್ನಮೆಂಟಲ್ಸ್ ಅಂತ ಹೇಳಿದರೆ ದೊಡ್ಡ ಗಾರ್ಡನ್ಸಲ್ಲಿ, ಪಾರ್ಕ್ಸಲ್ಲಿ, ಮತ್ತು ಮನೆಯಲ್ಲಿ ನೀವು ಲಾನ್ಸ್ ಎಲ್ಲ ಮಾಡ್ತೀರಲ್ವ, ಸೊ ಅಲ್ಲಿ ನಿಮ್ಮ ಮನೆ ಅಕ್ಕಪಕ್ಕ ನೀವು ಇದರಲ್ಲಿ ಪಾಟ್ಸಲ್ಲೆಲ್ಲ ಹಾಕ್ಕೊಂಡು ಇದ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ, ಶೋ ಥರ. ಓಕೆ, ಶೋ ಪ್ಲಾಂಟ್ಸ್ ಥರ ಕಾಣುತ್ತೆ. ಎಕ್ಸಾಂಪಲ್ ಆಸ್ಪರಾಗಸ್ ಫರ್ನ್. ಓಕೆ, ಇಲ್ಲಿ ನೋಡ್ಬೋದು. ದೆನ್ ಡ್ರಯೋಪ್ಟೆರಿಸ್ ಎರಿಥ್ರೋಸೋರಾ ಅಂತ. ದಿಸ್ ಇಸ್ ಕಲರಿಗೆ ಇದು ಆರೆಂಜ್ ಟು ರೆಡ್ ಕಲರ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಗುಡ್ ಟು ಸಿ. ದೆನ್ ಆಕ್ಟಿನೋಪ್ಟೆರಿಸ್ ಅಂತ. ಈ 3 ಕೂಡ ಆರ್ನಮೆಂಟಲ್ ಫರ್ನ್ಸ್ ಇದು. ಓಕೆ, ದೆನ್ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಸೆಕ್ಷುವಲ್ ಮತ್ತು ಸೆಕ್ಷುವಲ್ 2 ಥರ ಇರುತ್ತೆ. ಯಾಕಂದರೆ ನಿಮಗೆ ಗ್ಯಾಮೆಟೋಫೈಟ್, ದಟ್ ಈಸ್ ಸೆಕ್ಷುವಲ್ ಪಾರ್ಟ್ ಐತೆ, ಮತ್ತು ಸ್ಪೋರೋಫೈಟ್ ಬಂದು ಸೆಕ್ಷುವಲ್ ಪಾರ್ಟ್ 2 ಕೂಡ ಐತೆ. ಓಕೆ, ಇಲ್ಲಿ ಸ್ಪೋರೋಫೈಟ್ಸ್ ಬೇರ್ ಸ್ಪೊರಾಂಜಿಯಾ. ಈ ಸ್ಪೊರೋಫೈಟ್ ಅಂತ ಹೇಳಿದ್ರೆ ನಾನು ಹೇಳಿದೆ ಸೆಕ್ಷುವಲ್ ಫೇಸ್ ಆಫ್ ದ ಲೈಫ್ ಸೈಕಲ್ ಆ್ಯಂಡ್ ಸೆಕ್ಷುವಲ್ ಸ್ಟ್ರಕ್ಚರ್ಸ್. ಸೆಕ್ಷುವಲ್ ಸ್ಟ್ರಕ್ಚರ್ಸಲ್ಲಿ ನಿಮಗೆ, ಸೊ ಇಲ್ಲಿ ದಿಸ್ ಇಸ್ ಕಾಲ್ಡ್ ಆಸ್ ಸ್ಪೊರಾಂಜಿಯಾ. ಇದರಲ್ಲಿ ನಿಮಗೆ ಸ್ಪೋರೋಜಿನಸ್ ಟಿಶ್ಯೂ, ಇದನ್ನು ಸ್ಪೊರಾಂಜಿಯಮ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ಸ್ಪೊರಾಂಜಿಯಾ. ಒಂದು ಏನಂತ ಹೇಳ್ತೀವಿ, ಬ್ಯಾಗ್ ಲೈಕ್ ಸ್ಟ್ರಕ್ಚರ್. ದೆನ್ ದೇ ಆರ್ ಸಬ್ಸ್ಟೆಂಡೆಡ್ ಬೈ ಲೀಫ್ ಲೈಕ್ ಅಪೆಂಡೇಜಸ್ ಕಾಲ್ಡ್ ಸ್ಪೋರೋಫಿಲ್ಸ್. ಇದು ಎಲ್ಲಿರುತ್ತೆ ಅಂದರೆ ಎಲ್ಲ ಲೀವ್ಸಲ್ಲೂ ಇರೋದಿಲ್ಲ. ಇಲ್ಲಿ ಸ್ಪೋರೋಫಿಲ್, ಮೈಕ್ರೋಫಿಲ್ ಅಂದರೆ ಸ್ಮಾಲರ್ ಲೀವ್ಸು, ಮ್ಯಾಕ್ರೋಫಿಲ್ಸ್ ಅಂದರೆ ಲಾರ್ಜರ್ ಲೀವ್ಸು. ಅದೇ ಸ್ಪೋರೋಫಿಲ್ಸ್ ಅಂತ ಹೇಳಿದ್ರೆ ಹಿಯರ್ ಯು ಕ್ಯಾನ್ ಸಿ ಅಟ್ ದ ಟಿಪ್ ಯು ಹ್ಯಾವ್ ಡಾಟೆಡ್ ಲೈಕ್ ಸ್ಟ್ರಕ್ಚರ್ಸ್ ಆ್ಯಂಡ್ ದೀಸ್ ಸ್ಟ್ರಕ್ಚರ್ಸ್ ಆರ್ ನಥಿಂಗ್ ಬಟ್ ಯುವರ್ ಸ್ಪೊರಾಂಜಿಯಮ್. ಈ ಸ್ಪೋರೋಫಿಲ್ ಅಂತ ಹೇಳಿದರೆ ದೀಸ್ ಆರ್ ದ ಲೀವ್ಸ್ ವಿಚ್ ಆರ್ ಕಂಟೈನಿಂಗ್ ದ ಸೋರೈ ಆರ್ ಸೋರಸ್. ಅಂದರೆ ಇದು ಒಂದನ್ನ ಎನ್ಲಾರ್ಜ್ ಮಾಡಿ ನೋಡಿದ್ರೆ ಇದನ್ನು ಸೋರಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದಿಸ್ ಇಸ್ ಹ್ಯಾವಿಂಗ್ ಯುವರ್ ಸ್ಪೊರಾಂಜಿಯಮ್. ದೆನ್ in some cases sporophylls form distinct compact structures. ಈ ಸ್ಪೋರೋಫಿಲ್ಸ್ ಏನಾಗಿರುತ್ತೆ ಅಂತ ಹೇಳಿದರೆ ಸ್ಪೋರನ್ನ ಹೊಂದಿರುವಂಥ ಲೀವ್ಸ್ ಅಂತ, ಅದು ಕಾಂಪ್ಯಾಕ್ಟ್ ಸ್ಟ್ರಕ್ಚರನ್ನು ಹೊಂದ್ಕೊಳ್ಳುತ್ತೆ. ಅದನ್ನು ಆ ಒಂದು ಇಂಪಾರ್ಟೆಂಟ್ ಸ್ಟ್ರಕ್ಚರನ್ನು ನಾವು ಸ್ಟ್ರೊಬೈಲಾ ಆರ್ ಕೋನ್ಸ್ ಅಂತ ಕರಿತೀವಿ. ಹಿಯರ್ ಯು ಕ್ಯಾನ್ ಸಿ ಇಲ್ಲಿ ಟಿಪ್ಪಲ್ಲಿ ನಿಮಗೆ ಈ ಥರ ಸ್ಟ್ರೊಬೈಲಾ ಈ ಥರ ಫಾರ್ಮ್ ಆಗುತ್ತೆ. ಸೊ ಹಿಯರ್ ಆಲ್ಸೋ ಸ್ಟ್ರೊಬೈಲಸ್ ಅಂತ. ಇದು ಸಲಾಜಿನೆಲ್ಲಾ ಪ್ಲ್ಯಾಂಟಲ್ಲಿ, ಇದು ಈಕ್ವಿಸೆಟಮ್ ಅನ್ನೋ ಪ್ಲ್ಯಾಂಟಲ್ಲಿ. ಎಕ್ಸಾಂಪಲ್ಸ್ ಸಲಾಜಿನೆಲ್ಲಾ ಆ್ಯಂಡ್ ಈಕ್ವಿಸಿಟಮ್. ಹಿಯರ್ ಈಕ್ವಿಸಿಟಮ್ ಇಂದು ಪ್ಲಾಂಟ್ ಬಾಡಿ ನೀವು ನೋಡ್ಬೋದು. ರೈಸೋಮ್ ಐತೆ, ಸ್ಟೆಮ್ ಈಸ್ ಡಿವೈಡೆಡ್ ಇಂಟು ನೋಡ್ಸ್ ಆ್ಯಂಡ್ ಇಂಟರ್ನೋಡ್ಸ್. ನೋಡ್ಸ್ ರೀಜನಲ್ಲಿ ನಿಮಗೆ ಲೀವ್ಸ್ ಥರ ಡೆವಲಪ್ ಆಗುತ್ತೆ ಹಿಯರ್. ಆ್ಯಂಡ್ ದ ಲೀಫ್ ವಿಚ್ ಇಸ್ ಹ್ಯಾವಿಂಗ್ ಅ ಸ್ಪೊರಾಂಜಿಯಮ್ ಈಸ್ ಕಾಲ್ಡ್ ಅ ಸ್ಟ್ರೊಬೈಲಸ್ ಆರ್ ಕೋನ್.
ನೆಕ್ಸ್ಟ್, sporangia produce spores by meiosis. Here you can see ಇಲ್ಲಿ ಇದರಲ್ಲಿ ಸ್ಪೊರಾಂಜಿಯಮ್ ಇರುತ್ತೆ. ದಿಸ್ ಇಸ್ ಅ ಸ್ಪೋರೋಫಿಲ್. ಇದರಲ್ಲಿ ಸ್ಪೊರಾಂಜಿಯಮ್ ಇರುತ್ತೆ. ಸ್ಪೊರಾಂಜಿಯಮ್ ಒಳಗಡೆ ನಿಮಗೆ ಸ್ಪೋರ್ಸ್ ಇರುತ್ತೆ. ಓಕೆ, ಅದರಲ್ಲಿ ಪ್ರೊಡ್ಯೂಸ್ ಅ ಸ್ಪೋರ್ ಬೈ ಮಿಯೋಸಿಸ್ ಇನ್ ಸ್ಪೋರ್ ಮದರ್ ಸೆಲ್. ಸ್ಪೋರ್ ಮದರ್ ಸೆಲ್ ಅಂತ ಇರುತ್ತೆ, ಅದು ಮಿಯೋಸಿಸ್, ಇಟ್ ವಿಲ್ ಅಂಡರ್ಗೋ ಅ ಪ್ರಾಸೆಸ್ ಆಫ್ ಮಿಯೋಸಿಸ್ ಆ್ಯಂಡ್ ಇಟ್ ವಿಲ್ ಗಿವ್ ರೈಸ್ ಟು ದ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಸ್ಪೋರ್ಸ್. ಓಕೆನಾ? ಈ ಸ್ಪೊರಾಂಜಿಯಮ್ ಒಳಗಡೆ ಸ್ಪೋರ್ ಮದರ್ ಸೆಲ್ ಅಂತ ಇರುತ್ತೆ. ಈ ಸ್ಪೋರ್ ಮದರ್ ಸೆಲ್ ಏನು ಮಾಡುತ್ತೆ, ಮಿಯೋಸಿಸ್ ಮುಖಾಂತರ ಸ್ಪೋರ್ಸನ್ನು ಕೊಡುತ್ತೆ. ಓಕೆ, ದಿ ಸ್ಪೋರ್ಸ್ ಇದು ಜರ್ಮಿನೇಟ್ ಆಗುತ್ತೆ. ದೇ ಜರ್ಮಿನೇಟ್ ಟು ಗಿವ್ ಇನ್ಕಾನ್ಸ್ಪಿಕ್ಯೂಯಸ್ ಸ್ಮಾಲ್ ಮಲ್ಟಿಸೆಲ್ಯುಲರ್ ಫ್ರೀ ಲೀವಿಂಗ್ ಮೋಸ್ಟ್ಲಿ ಫೋಟೋಸಿಂಥೆಟಿಕ್ ಥೈಲಾಯ್ಡ್ ಗ್ಯಾಮೆಟೋಫೈಟ್ಸ್ ಕಾಲ್ಡ್ ಆಸ್ ಪ್ರೋಥ್ಯಾಲಸ್. ಓಕೆ, ಇಲ್ಲಿ ಈ ನೋಡ್ಬೋದು, ಅಂದರೆ ಡೈರೆಕ್ಟಾಗಿ ಮೆಚೋರ್ ಪ್ಲ್ಯಾಂಟ್ ಕೊಡೋದಿಲ್ಲ, ಸ್ವಲ್ಪ ಇಮ್ಮೆಚೋರ್ ಸ್ಟೇಜನ್ನ ಕೊಡುತ್ತೆ. ಅದನ್ನು ನಾವು ಪ್ರೋಥ್ಯಾಲಸ್ ಅಂತ ಹೇಳ್ತೀವಿ. ಥ್ಯಾಲಸ್ ಅಂತ ಹೇಳಿದ್ರೆ ಪ್ಲ್ಯಾಂಟ್ ಬಾಡಿ ಅಂತ ಹೇಳಿದೆ, ಅಲ್ಲಿಗೆ ಇದು ಪ್ಲ್ಯಾಂಟ್ ಬಾಡಿನ ಇದನ್ನು ಥ್ಯಾಲಸ್ ಅಂತ ನೀವು ಕರಿತೀರ. ಈ ಸ್ಪೋರ್ಸಿಂದ ಜರ್ಮಿನೇಟ್, ಹಿಯರ್ ಯು ಕ್ಯಾನ್ ಸಿ ದಿಸ್ ಸ್ಪೋರ್ ವಿಲ್ ಜರ್ಮಿನೇಟ್ ಇನ್ ಟು ಅ ಪ್ರೋಥ್ಯಾಲಸ್ ಹಿಯರ್. ಓಕೆ, ಮತ್ತು ಮೆಚ್ಯೂರ್ ಆದಾಗ ಅದು ಗ್ಯಾಮೆಟೋಫೈಟ್ ಆಗುತ್ತೆ. ಸೊ ಈ ಪ್ರೋಥ್ಯಾಲಸ್ ಏನಿರುತ್ತೆ, ಇದು ಸ್ಮಾಲ್ ಆಗಿರುತ್ತೆ, ಮಲ್ಟಿಸೆಲ್ಯುಲರ್, ಒಂದು ಸೆಲ್ಲಿಂದ ಜಾಸ್ತಿ ಸೆಲ್ಲಿಂದ ಫಾರ್ಮ್ ಆಗಿರುತ್ತೆ. ದೆನ್ ಫ್ರೀ ಲಿವಿಂಗ್ ಇರುತ್ತೆ. ಇಟ್ ಈಸ್ ನಾಟ್ ಅಟ್ಯಾಚ್ಡ್ ಟು ದ ಸಬ್ಸ್ಟ್ರಾಟಮ್ ಬಟ್ ಇನ್ಸ್ಟೆಡ್ ಇಟ್ ಈಸ್ ಫ್ರೀ ಲಿವಿಂಗ್. ದೆನ್ ಮೋಸ್ಟ್ಲಿ ಫೋಟೋಸಿಂಥೆಟಿಕ್, ಅಂದರೆ ಕ್ಲೋರೋಫಿಲ್ ಪಿಗ್ಮೆಂಟ್ ಪ್ರೆಸೆಂಟ್ ಇರುತ್ತೆ. ಸೊ ಇದು ಗ್ರೀನ್ ಕಲರ್ ಇರುತ್ತೆ. ಯಾಕೆ ಫೋಟೋಸಿಂಥೆಟಿಕ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಫೋಟೋಸಿಂಥಸಿಸ್ ಪ್ರಾಸೆಸ್ನ ಮಾಡುತ್ತೆ. ಯಾಕೆ ಮಾಡುತ್ತೆ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಅ ಗ್ರೀನ್ ಕಲರ್ ಪಿಗ್ಮೆಂಟ್ ಕಾಲ್ಡ್ ಆಸ್ ಕ್ಲೋರೋಫಿಲ್. ಯು ನೋ ವಾಟ್ ಈಸ್ ಫೋಟೋಸಿಂಥಸಿಸ್? ಇಟ್ ಈಸ್ ದ ಪ್ರೊಡಕ್ಷನ್ ಆಫ್ ದ ಫುಡ್ and release of the oxygen by utilizing the sunlight and the carbon dioxide. ಇದು ಈ ಫೋಟೋಸಿಂಥೆಟಿಕ್ ಥೈಲಾಯ್ಡ್ ಗ್ಯಾಮೆಟೋಫೈಟ್ ಕೊಡುತ್ತೆ. ಇದನ್ನು ಪ್ರೋಥ್ಯಾಲಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಸೊ ಫನ್ ಪ್ರೋಥ್ಯಾಲಸ್. ಸೊ ಪ್ರೋಥ್ಯಾಲಸ್ ರಿಕ್ವೈರ್ಸ್ ಇದು ಬೆಳೆಯೋದಕ್ಕೋಸ್ಕರ ನಿಮಗೆ ಯಾವ ಥರ ಒಂದು ಕಂಡೀಷನ್ ಬೇಕಾಗಿರುತ್ತೆ ಅಂತ ಹೇಳಿದ್ರೆ, ಇಟ್ ಗ್ರೋಸ್ ಇನ್ ಅ ಕೂಲ್, ಡ್ಯಾಂಪ್, shady places. So as I said you, where the humidity is very less, very high, and temperature is very less. Then damp places, so ಒದ್ದೆ ಇರೋವಂಥ ಪ್ಲೇಸಸ್ಸು, ಶೇಡಿ ಪ್ಲೇಸಸ್ ಅಂದರೆ ಸನ್ಲೈಟ್ ತುಂಬ ಜಾಸ್ತಿ ಬೀಳದೇ ಇರೋವಂಥ ಪ್ಲೇಸಸ್ಸಲ್ಲಿ ಇದು ಗ್ರೋ ಆಗುತ್ತೆ. ಆ್ಯಂಡ್ ಇಟ್ ನೀಡ್ಸ್ ವಾಟರ್ ಫಾರ್ ಫರ್ಟಿಲೈಸೇಷನ್, ಮತ್ತು ವಾಟರು ಕೂಡ ಬೇಕಾಗಿರುತ್ತೆ ಫರ್ಟಿಲೈಸೇಷನ್ಗೋಸ್ಕರ. ಸೊ ದಟ್ ದ ಸ್ಪ್ರೆಡ್ ಆಫ್ ದ ಟೆರಿಡೋಫೈಟ್ಸ್ ಇಸ್ ಲಿಮಿಟೆಡ್ ಆ್ಯಂಡ್ ರೆಸ್ಟ್ರಿಕ್ಟೆಡ್ ಟು ನ್ಯಾರೋ ಜಿಯೋಗ್ರಫಿಕಲ್ ರೀಜನ್. ಸೊ ಈ ಟೆರಿಡೋಫೈಟ್ಸಿಂದ ಸ್ಪ್ರೆಡ್ಡು ಲಿಮಿಟ್ ಆಗುತ್ತೆ. ದೆನ್ ರೆಸ್ಟ್ರಿಕ್ಟೆಡ್ ಟು ನ್ಯಾರೋ ಜಿಯೋಗ್ರಫಿಕಲ್ ರೀಜನ್ಸ್. ವಾಟರ್ ಇದ್ದಿದ್ದು ಸಿಕ್ಕಿದ ಜಾಗದಲ್ಲಿ ಇದು ಅಷ್ಟು ಒಂದು ಏರಿಯಾಗೆ ಬೆಳ್ಕೊಂಡು ಅಲ್ಲೇ ಲಿಮಿಟೆಡ್ ಆಗಿ ಗ್ರೋ ಆಗುತ್ತೆ. ದೆನ್ ದ ಗ್ಯಾಮೆಟೋಫೈಟ್, ಸೊ ದಟ್ ಈಸ್ ಪ್ರೋಥ್ಯಾಲಸ್ ಅಗೇನ್ ಆ್ಯಸ್ ಎ ಶೆಡ್. ಈ ಪ್ರೋಥ್ಯಾಲಸ್ಸೇ ಗ್ಯಾಮೆಟೋಫೈಟ್ ಇದು. ದಿಸ್ ಬೇರ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಇದರಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್, ಎರಡು ಥರ ಸೆಕ್ಸ್ ಆರ್ಗನ್ಸ್ ಇರುತ್ತೆ. And they are, and male sex organ is called as antheridia and female sex organ is called as archegonia respectively. ಇದೇ ಸ್ಟ್ರಕ್ಚರ್ ಇಲ್ಲಿ ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ತೋರಿಸಿದ್ದಾರೆ. ದಿಸ್ ಇಸ್ ದ ಸೇಮ್ ಪ್ರೋಥ್ಯಾಲಸ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಗ್ಯಾಮೆಟೋಫೈಟ್. ಸೊ ಇಲ್ಲಿ ಮಧ್ಯದಲ್ಲಿ ನಾಚ್ ಇರುತ್ತೆ. ಹಿಯರ್ ಯು ಕ್ಯಾನ್ ಸಿ ದಿಸ್ ಎಪಿಕಲ್ ನಾಚ್ ಇಸ್ ದೇರ್. ಓಕೆ, ಅಂದರೆ ಸ್ಪೇಸ್ ಥರ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಗ್ರೋಯಿಂಗ್ ಪಾಯಿಂಟ್. ಈ ಪಾಯಿಂಟಿಂದ ನಿಮಗೆ ಥ್ಯಾಲಸ್ ಗ್ಯಾಮೆಟೋಫೈಟು ಡೆವಲಪ್ ಆಗ್ತಾ ಎನ್ಲಾರ್ಜ್ ಆಗುತ್ತೆ. ಸೊ ಇಲ್ಲಿ ಕುಷನ್ ಅಂತ ಹೇಳ್ತೀವಿ ಈ ಪಾರ್ಟನ್ನು. ಇದನ್ನು ಈ ಮಾರ್ಜಿನನ್ನು ಲ್ಯಾಟ್ರಲ್ ಮಾರ್ಜಿನ್ ಅಂತ ಕರಿತೀರಾ. ಆ್ಯಂಡ್ ಮಧ್ಯದಲ್ಲಿ ಸೊ ಎಲ್ಲಿ ಗ್ರೋಯಿಂಗ್ ಪಾಯಿಂಟ್ ಇರುತ್ತೆ ಆ ಜಾಗದಲ್ಲಿ ಯು ಹ್ಯಾವ್ ಅ ಫೀಮೇಲ್ ಸೆಕ್ಸ್ ಆರ್ಗನ್ ಆ್ಯಂಡ್ ದೀಸ್ ಡಾರ್ಕ್ ಸ್ಟ್ರಕ್ಚರ್ಸ್, ಡಾಟೆಡ್ ಲೈಕ್ ಸ್ಟ್ರಕ್ಚರ್ಸ್, ವಾಟ್ ಯು ಕ್ಯಾನ್ ಸಿ, ದಿಸ್ ಇಸ್ ಕಾಲ್ಡ್ ಆಸ್ ಆರ್ಕಿಗೋನಿಯಾ. And then long brush-like structures which are there at the tip here, this is called as antheridia. ಇದು ಪೋಸ್ಟೀರಿಯರ್ ರೀಜನ್, ಇದು ಮಾರ್ಜಿನಲ್ ರೀಜನ್. ಆಂಥಿರೀಡಿಯಾಗೆ ರೈಸಾಯ್ಡ್ಸ್ ಅಟ್ಯಾಚ್ ಆಗಿರುತ್ತೆ. ರೂಟ್ ಲೈಕ್ ಸ್ಟ್ರಕ್ಚರ್ಸ್, ಸ್ಮಾಲ್ ರೂಟ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಅಟ್ಯಾಚ್ಡ್. ದೆನ್ ವಾಟರ್ ಈಸ್ ನೀಡೆಡ್. ಆಸ್ ಐ ಸೆಡ್ ಯು, ಪ್ರೋಥ್ಯಾಲಸ್ಸಿಗೆ ವಾಟರ್ ಬೇಕಾಗಿರುತ್ತೆ ಬಿಕಾಸ್ ಇಟ್ ಹ್ಯಾಸ್ ಟು ಅಂಡರ್ಗೋ ಅ ಪ್ರಾಸೆಸ್ ಆಫ್ ಫರ್ಟಿಲೈಸೇಷನ್. ವಾಟರ್ ಈಸ್ ನೀಡೆಡ್ ಫಾರ್ ದ ಟ್ರಾನ್ಸ್ಫರ್ ಆಫ್ ದ ಆಂಥೆರೋಜೋಯಿಡ್ಸ್, ದಟ್ ಈಸ್ ಮೇಲ್ ಗ್ಯಾಮೆಟ್ಸ್ ಫ್ರಮ್ ಆಂಥಿರೀಡಿಯಾ ಟು ದ ಮೌತ್ ಆಫ್ ದ ಆರ್ಕಿಗೋನಿಯಂ. ಹಿಯರ್ ಯು ಕ್ಯಾನ್ ಸಿ ಸ್ಪೋರೋಫೈಟ್. ಇದರಲ್ಲಿ ಸ್ಪೋರೋಫಿಲ್ಸ್ ಅಂತ ಇರುತ್ತೆ, ಅಂದರೆ ಸ್ಪೋರ್ ಬೇರಿಂಗ್ ಲೀವ್ಸ್.
ಇದರಿಂದ ಸ್ಪೋರ್ಸ್ ಪ್ರೊಡಕ್ಷನ್ ಆಗುತ್ತೆ, ಸ್ಮಾಲ್ ಪೊಲನ್ ಗ್ರೇನ್ಸ್ ಥರ ಪ್ರೊಡಕ್ಷನ್ ಆಗುತ್ತೆ. ದಿ ಸ್ಪೋರ್ ಸ್ಟಾರ್ಟ್ಸ್ ಟು ಗ್ರೋ ಹಿಯರ್ ಆ್ಯಂಡ್ ಗ್ಯಾಮೆಟೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ದಟ್ ವಿಲ್ ಡೆವಲಪ್ ಇನ್ ಟು ಅ ಗ್ಯಾಮೆಟೋಫೈಟ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೋಥಾಲಸ್. And here this prothallus, as I said you, it will be having both male and female sex organ. So male sex organ ಇಲ್ಲಿ ಆಂಥೆರೋಝೋಯಿಡ್ಸ್ ಅಂತ ಹೇಳ್ತೀವಿ. ಈ ಆಂಥೆರೋಝೋಯಿಡ್ಸ್ ಐತಲ್ಲ ಇಲ್ಲಿ ದಿಸ್ ಇಸ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಇಲ್ಲಿ ಎಗ್ ಇರುತ್ತೆ. ಸೊ ಈ ಆಂಥೆರೋಝೋಯಿಡ್ಸಿಂದ ಸ್ಪರ್ಮ್ಸು ರಿಲೀಸ್ ಆಗಿ ಈ ಆರ್ಕಿಗೋನಿಯಾ ಹೆಡ್ ಮೇಲೆ, ಸೊ ಇಟ್ ಹ್ಯಾಸ್ ಟು ಫಾಲ್ ಆನ್ ದ ಹೆಡ್ ಆಫ್ ದಿಸ್ ಆರ್ಕಿಗೋನಿಯಂ. So thereby the fertilization takes place. Now what is fertilization? It is the formation of the zygote by the fusion of the male and the female gamete. Then antherozoids, they will come and fall on the mouth of the archegonium, that is male gametes from antheridia. Then antherozoid, they fuses with the egg. Here after falling on the head or the mouth region of the archegonia, ಇದು ಫ್ಯೂಸ್ ಆಗುತ್ತೆ. That's what I said you, fusion of the male and the female gamete to form the zygote. Fuses with the egg in the archegonium to form the zygote. Zygote form ಆಗುತ್ತೆ. And then the zygote will develop to a multicellular well differentiated sporophyte. ಈ zygote here ಫರ್ನ್ ಪ್ಲಾಂಟ್ ಸ್ಟಾರ್ಟಿಂಗ್ ಟು ಗ್ರೋ. ಇವಾಗ ಇದು ತುಂಬ ದೊಡ್ಡದಾಗಿ ಪ್ಲಾಂಟ್ ಆಗಿ ಮತ್ತು ಸ್ಪೋರೋಫೈಟ್ ಆಗಿ ಡೆವಲಪ್ ಆಗುತ್ತೆ. ದಿಸ್ ಈಸ್ ಹೌ ದ ಲೈಫ್ ಸೈಕಲ್ ಆಫ್ ದ ಫರ್ನ್ ಟೇಕ್ಸ್ ಪ್ಲೇಸ್. ಸೊ 2 ಸ್ಟೇಜಸನ್ನು ನೋಡಿದ್ದೀರಾ. ದಿಸ್ ಇಸ್ ಸ್ಪೋರೋಫೈಟ್ ಆ್ಯಂಡ್ ದಿಸ್ ಇಸ್ ಗೆಮೆಟೋಫೈಟ್. ಸೊ ದಿಸ್ ಅಂಡರ್ಗೋ ದೀಸ್ 2 ಫೇಸಸ್. ಒಂದೇ ಆರ್ಗ್ಯಾನಿಸಮ್ ಇನ್ ಲೈಫ್ ಸೈಕಲಲ್ಲಿ 2 ಥರ ಫೇಸಸನ್ನು ನೋಡ್ತೀರಾ. ಓಕೆ. And then again most of the pteridophytes, they produce similar kinds of spores. ಇಲ್ಲಿ pteridophytes ಅಲ್ಲಿ ಸೇಮ್ ಸೈಜ್ ಸ್ಟ್ರಕ್ಚರ್ ಇರುವಂಥ ಸ್ಪೋರ್ಸು ಮೋಸ್ಟ್ ಆಫ್ ದ ಪ್ಲಾಂಟ್ಸಲ್ಲಿ ಹಾಗೆ ಪ್ರೊಡ್ಯೂಸ್ ಆಗುತ್ತೆ. ಅಂಥ ಸ್ಪೋರ್ಸ್ನ ನಾವು ಹೋಮೋಸ್ಪೋರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದ ಪ್ಲಾಂಟ್ಸ್ ವಿಚ್ ವಿಲ್ ಕ್ಯಾರಿ ದ ಹೋಮೋಸ್ಪೋರ್ಸ್, ದೀಸ್ ಆರ್ ಕಾಲ್ಡ್ ಆ್ಯಸ್ ಹೋಮೋಸ್ಪೋರಸ್ ಪ್ಲಾಂಟ್ಸ್. ಇದನ್ನು ಹೋಮೋಸ್ಪೋರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಓಕೆ. ಆ್ಯಂಡ್ ದೆನ್ ಅದರ್ಸ್ ದೇ ಪ್ರೊಡ್ಯೂಸ್ 2 kinds of spores. ಕೆಲವೊಂದು ಪ್ಲಾಂಟ್ಸಲ್ಲಿ 2 ಥರ ಸ್ಪೋರ್ಸ್ ಪ್ರೊಡಕ್ಷನ್ ಆಗುತ್ತೆ. ಒನ್ ಈಸ್ ಮ್ಯಾಕ್ರೋ ಆ್ಯಂಡ್ ಅನದರ್ ಒನ್ ಈಸ್ ಮೈಕ್ರೋ. ಮ್ಯಾಕ್ರೋಸ್ಪೋರ್ಸ್, ದೀಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಮೆಗಾಸ್ಪೋರ್ಸ್. ಆ್ಯಂಡ್ ಮೈಕ್ರೋಸ್ಪೋರ್ಸ್, ಇದು ಸ್ಮಾಲರ್ ಸ್ಪೋರ್ಸನ್ನ ಮೈಕ್ರೋಸ್ಪೋರ್ಸ್ ಅಂತ ಕರಿತೀವಿ. ಸೊ ದೇ ಆರ್ ಹೆಟಿರೋಸ್ಪೋರಸ್. ಹೋಮೋಸ್ ಮೀನ್ಸ್ ಸೇಮ್, ಸ್ಪೋರಸ್ ಮೀನ್ಸ್ ಸ್ಪೋರ್. ದೀಸ್ ಆರ್ ದ ಪ್ಲಾಂಟ್ಸ್ ಹ್ಯಾವಿಂಗ್ similar sized and similar kind of spores. Heterosporous means, hetero means different, sporous means spore. These are the plants which are having different kinds of or different size of spores. One is bigger and one is smaller. Example, Salaginella and Salvinia. ಇಲ್ಲಿ Salaginella ಮತ್ತು Salviniaದಲ್ಲಿ here you can see microspores. These are the smaller spores and these are the megaspores. ಸೊ ಈ ಥರ 2 ಥರ ನಿಮಗೆ ಡಿವೈಡ್ ಆಗುತ್ತೆ. ನಾವು ಇನ್ ಡೀಟೇಲ್ ಆಗಿ ಮೆಗಾಸ್ಪೋರ್ ಮತ್ತು ಮೈಕ್ರೋಸ್ಪೋರ್ ಬಗ್ಗೆ ಮಾತಾಡಬೇಕಾದ್ರೆ, ಸೊ ಹಿಯರ್ ಯು ಕ್ಯಾನ್ ಸಿ ಒನ್ ಆಫ್ ದ ಆರ್ಗನಿಸಮ್ ಕಾಲ್ಡ್ ಆಸ್ ಲೈಕೋಪೋಡಿಯಂ ಕೋನ್ ಇನ್ ಹೋಮೋಸ್ಪೋರಸ್ ಪ್ಲಾಂಟ್. ಇದು ಲೈಕೋಪೋಡಿಯಂ ಇಸ್ ಒನ್ ಪ್ಲಾಂಟ್. ಇದರಲ್ಲಿ ಹೋಮೋಸ್ಪೋರಸ್ ಕೋನನ್ನು ನೋಡ್ತಿದ್ದೀರಾ. ಕೋನ್ ಅಂತ ಹೇಳಿದ್ರೆ ಐ ಸೈಡ್ ಸ್ಟ್ರೊಬೈಲಸ್ ಅಥವಾ ಕೋನ್ ಟಿಪ್ ರೀಜನಲ್ಲಿ ದಿಸ್ ಈಸ್ ದ ಬಾಡಿ ವಿಚ್ ಇಸ್ ಹ್ಯಾವಿಂಗ್ ದ ಸ್ಪೋರ್ಸ್. ಆ್ಯಂಡ್ ಹಿಯರ್ ಸಲಾಜಿನೆಲಾದಲ್ಲಿ ಹೆಟಿರೋಸ್ಪೋರಸ್ ಕೋನ್. ಇದರಲ್ಲಿ 2 ಥರ ಸ್ಪೋರ್ಸ್, ಒಂದು ಲಾರ್ಜರು ಒಂದು ಸ್ಮಾಲರ್ ಇರುತ್ತೆ. 2 ಕೋನು ಅಥವಾ 2 ಸ್ಟ್ರೊಬೈಲಾನು ಇಲ್ಲಿ ತೋರಿಸಿದ್ದಾರೆ. ದ ಮೆಗಾಸ್ಪೋರ್ಸ್ ಆ್ಯಂಡ್ ಮೈಕ್ರೋಸ್ಪೋರ್ಸ್, ದೇ ಬೋತ್ ಜರ್ಮಿನೇಟ್ ಆ್ಯಂಡ್ ಗಿವ್ ರೈಸ್ ಟು ಫೀಮೇಲ್ ಆ್ಯಂಡ್ ಮೇಲ್ ಗೆಮೆಟೋಫೈಟ್. Megaspore, this will germinate to give rise to female gametophyte, and microspore, that is the small spore, will germinate to give rise to male gametophyte respectively. The female gametophyte, these are retained on the parent sporophytes for variable periods. ಈ ಫೀಮೇಲ್ ಗೆಮೆಟೋಫೈಟ್ ಏನೈತೆ, ಸೊ ಇದು ಪೇರೆಂಟ್ ಸ್ಪೋರೋಫೈಟ್ ಮೇಲೆ ಹಾಗೆ ಇರುತ್ತೆ. ಸೊ ತುಂಬ ಪೀರಿಯಡಲ್ಲಿರುತ್ತೆ. ಇಟ್ ವಿಲ್ ಬಿ ದೇರ್ ಆನ್ ದ ಪೇರೆಂಟ್ ಪ್ಲಾಂಟ್ ಬಾಡಿ ಫಾರ್ ಮೆನಿ ಇಯರ್ಸ್ ಆರ್ ಮೆನಿ ಮಂತ್ಸ್. ದೆನ್ ವಿದಿನ್ ದ ಫೀಮೇಲ್ ಗೆಮೆಟೋಫೈಟ್ ಝೈಗೋಟ್ಸ್ ಡೆವಲಪ್ ಇಂಟು ಯಂಗ್ ಎಂಬ್ರಿಯೋಸ್. ಕೆಲವೊಂದು ಸರಿ ಫೀಮೇಲ್ ಗ್ಯಾಮೆಟೋಫೈಟ್ ಒಳಗಡೆನೆ ಝೈಗೋಟ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ದಿಸ್ ಇಸ್ ದ ಸ್ಟೇಜ್ ಫರ್ದರ್ ಡಿವಿಷನ್ ಆಗುತ್ತೆ. ಝೈಗೋಟ್ 2 ಸೆಲ್ ಸ್ಟೇಜ್ ಆಗಿ 1 ಡಿವಿಷನ್ ಆಗಿ 2 ಸೆಲ್ ಸ್ಟೇಜ್ ಆಗುತ್ತೆ. ಅಗೇನ್ ಇಟ್ ವಿಲ್ ಡಿವೈಡ್, ಇಟ್ ವಿಲ್ ಗಿವ್ 4 ಸೆಲ್ ಸ್ಟೇಜ್, ದೆನ್ 8 ಸೆಲ್ ಸ್ಟೇಜ್, 16 ಸೆಲ್ ಸ್ಟೇಜ್.
ಈ ಥರ ಡಿವೈಡ್ ಆಗ್ತಾ ಆಗ್ತಾ ಒಂದು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ದೆನ್ ದಿಸ್ ಇವೆಂಟ್ ಈಸ್ ಅ ಪ್ರಿಕರ್ಸರ್ ಟು ದ ಸೀಡ್ ಹ್ಯಾಬಿಟ್. ಸೊ ಈ ಥರ ಡಿವಿಷನ್ ಆಗೋದ್ರಿಂದ ಇದು ಸೀಡ್ ಹ್ಯಾಬಿಟಿಗೆ ಪ್ರಿಕರ್ಸರ್ ಆಗಿರುತ್ತೆ. ಪ್ರಿಕರ್ಸರ್ಸ್ ಮೀನ್ಸ್ ದಿಸ್ ಇಸ್ ದ ಒನ್ ವಿಚ್ ಇಸ್ ಸ್ಟಾರ್ಟರ್ ಅಂತ ಹೇಳ್ತೀವಿ, ಸ್ಟಾರ್ಟರ್ ಟು ದ ಸೀಡ್ ಹ್ಯಾಬಿಟ್. ನೆಕ್ಸ್ಟ್ ಸೀಡ್ ಬರೋ ಥರ ಪ್ಲಾಂಟ್ಸ್ ಡೆವಲಪ್ ಆಗೋದಕ್ಕೆ ಇದು ಪ್ರಿಕರ್ಸರ್ ಆಗಿರುತ್ತೆ. ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಎವಲ್ಯೂಷನ್. ಇದರಿಂದ ನಿಮಗೆ ನೆಕ್ಸ್ಟ್ ಸೀಡ್ಸ್ ಇರೋವಂಥ ಜಿಮ್ನೋಸ್ಪರ್ಮ್ಸು ಡೆವಲಪ್ ಆಗುತ್ತೆ. ಅದಕ್ಕೆ ಇದು ಎವಲ್ಯೂಷನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಎವಲ್ಯೂಷನ್. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ವಾಟ್ ಆ್ಯಂಡ್ ಆಲ್ ಐ ಸೆಡ್ ಯು, ಇದೆಲ್ಲನೂ ಕೂಡ ಇಲ್ಲ ಐತೆ. ಹಿಯರ್ ದಿಸ್ ಈಸ್ ದ ಗೆಮೆಟೋಫೈಟ್, ದಿಸ್ ಈಸ್ ದ ಸ್ಪೋರೋಫೈಟ್ ಪ್ಲ್ಯಾಂಟ್. ಇದು ಸ್ಪೋರೋಫೈಟ್. ದಿಸ್ ಈಸ್ ಹ್ಯಾವಿಂಗ್ ರೂಟ್ಸ್ and rhizome, then young leaves are there, and it is having leaf megaphyls and microphyls are there, and there are structures called as sori which are there on the leaf which is bearing spores. Sporophyll alli nimge sora irutte. When you enlarge this, here you have ಈ ಸೋರಸ್ ಮತ್ತು ಇಲ್ಲಿ ಇಮ್ಮೆಚ್ಯೂರ್ ಈ ಸೋರಸ್ ಒಳಗಡೆ ಏನಿರುತ್ತೆ ಅಂತ ಹೇಳಿದ್ರೆ ಸ್ಪೊರಾಂಜಿಯಮ್ ಇರುತ್ತೆ. ಸ್ಪೊರಾಂಜಿಯಮ್ ಒಳಗಡೆ ನಿಮಗೆ ಸ್ಪೋರ್ಸ್ ಇರುತ್ತೆ. ಓಕೆ, ಸ್ಪೋರೋಜೀನಸ್ ಟಿಶ್ಯೂ, ಇದು ಹ್ಯಾಪ್ಲಾಯ್ಡ್ ನಂಬರ್ ಆಗಿರುತ್ತೆ. ಇಟ್ ಈಸ್ ಹ್ಯಾವಿಂಗ್ 2n ನಂಬರ್ ಆಫ್ ಕ್ರೋಮೋಸೋಮ್, ಸಾರಿ ನಾಟ್ ಹ್ಯಾಪ್ಲಾಯ್ಡ್, ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್. ಆ್ಯಂಡ್ ದಿಸ್ ಸ್ಪೋರ್ ಮದರ್ ಸೆಲ್ ವಿಲ್ ಅಂಡರ್ಗೋ ಅ ಪ್ರಾಸೆಸ್ ಆಫ್ ಮಿಯೋಸಿಸ್ ಆ್ಯಂಡ್ ದೆನ್ ಇಟ್ ವಿಲ್ ಗಿವ್ ರೈಸ್ ಟು ಸ್ಪೋರ್ಸ್ ಹಿಯರ್. ದಟ್ ಈಸ್ ಹ್ಯಾಪ್ಲಾಯ್ಡ್. ಮಿಯೋಸಿಸ್ ಆದಮೇಲೆ ರಿಡಕ್ಷನ್ ಡಿವಿಷನ್ ಅಂತ ಮಿಯೋಸಿಸ್ಗೆ ಕರಿತೀವಿ ಅಂತ ನನ್ನ ಬೇಸಿಕ್ ಕ್ಲಾಸಸಲ್ಲಿ ನಿಮ್ಗೆ ಹೇಳಿದ್ದೀನಿ. ವೈ? ಬಿಕಾಸ್ 2n ಇರೋದು ನಿಮಗೆ ಡಿವಿಷನ್ ಆದಮೇಲೆ ಹ್ಯಾಪ್ಲಾಯ್ಡ್ ಸ್ಪೋರ್ ಆಗುತ್ತೆ. ಸೊ ಹಿಯರ್ ಆ್ಯನ್ಯುಲಸ್ ಮೆಚೋರ್ ಡಿಹೈಸಿಂಗ್ ಸ್ಪೊರಾಂಜಿಯಮ್ ವಿತ್ ಸ್ಪೋರ್ಸ್, ಇಲ್ಲಿ ಸ್ಪೋರ್ಸ್ ಇರುತ್ತೆ. ಆ್ಯಂಡ್ ದೀಸ್ ಆರ್ ಸ್ಪೋರ್ಸ್. ಆ್ಯಂಡ್ ದಿಸ್ ಸ್ಪೋರ್ಸ್ ವೆನ್ ಒಳ್ಳೆ ಒಂದು ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಬಂದಾಗ ಜರ್ಮಿನೇಟ್ ಆಗುತ್ತೆ. ದೆನ್ ವೆನ್ ಇಟ್ ಜರ್ಮಿನೇಟ್ಸ್, ಸೊ ಇಟ್ ವಿಲ್ ಬಿ ಲೈಕ್ ದಿಸ್ ಯಂಗ್ ಗೆಮೆಟೋಫೈಟ್ ಈ ಥರ ಕಾಣಿಸುತ್ತೆ ವಿತ್ ಸ್ಮಾಲ್ ರೈಸೋಟ್ಸ್. ಆ್ಯಂಡ್ ದಿಸ್ ಇಸ್ ದ ಮೆಚೋರ್ ಗೆಮೆಟೋಫೈಟ್ having the antheridium and the archegonium. Antheridium, male sex organ, archegonium is the female sex organ, and to this rhizoids ಕೂಡ ಅಟ್ಯಾಚ್ ಆಗಿರುತ್ತೆ. And then here you can see there is the ಇಲ್ಲಿ ಏನಾಗುತ್ತೆ, ಆಂಥಿರಿಡಿಯಮಲ್ಲಿ ಇರುವಂಥ ಆಂಥಿರೋಜೋಯಿಡ್ಸ್ ದೇ ಕಮ್ ಆ್ಯಂಡ್ ಫಾಲ್ ಆನ್ ದ ಆರ್ಕಿಗೋನಿಯಮ್ ಹಿಯರ್ ವಿಚ್ ಇಸ್ ಹ್ಯಾವಿಂಗ್ ಎಗ್, ಆ್ಯಂಡ್ ಹಿಯರ್ ಬೋತ್ ವಿಲ್ ಫ್ಯೂಸ್, ಫರ್ಟಿಲೈಸೇಷನ್ ವಿಲ್ ಹ್ಯಾಪನ್ ಹಿಯರ್. ದಟ್ ಈಸ್ ದ ಮೇಟಿಂಗ್ ಆಫ್ ದ ಮೇಲ್ ಆ್ಯಂಡ್ ದ ಫೀಮೇಲ್ ಗ್ಯಾಮೆಟ್ಸ್ ವಿಲ್ ಟೇಕ್ಸ್ ಪ್ಲೇಸ್. ಇಟ್ ವಿಲ್ ಗಿವ್ ರೈಸ್ ಟು ದ zygote here. And then zygote will divide to give you an young embryo. ಇಲ್ಲಿ ಡಿವಿಷನ್ ಆಗ್ತಾ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ದೆನ್ ದಿಸ್ ಎಂಬ್ರಿಯೋ ಇಸ್ ಡಿಪ್ಲಾಯ್ಡ್, ದಟ್ ಈಸ್ 2n ನಂಬರ್ ಇಂದ ಫಾರ್ಮ್ ಆಗಿರುತ್ತೆ. ದಿಸ್ ಇಲ್ಲಿ ಫುಟ್ ಈ ಥರ ಎಲ್ಲ ಸ್ಟ್ರಕ್ಚರ್ಸ್ ಇರುತ್ತೆ. ಆ್ಯಂಡ್ ದೆನ್ ಇಟ್ ವಿಲ್ ಸ್ಲೋಲಿ ಡಿವೈಡ್ ಟು ಗಿವ್ ರೈಸ್ ಟು, ಇದರಲ್ಲಿ ರೂಟ್ಸ್ ಅರೈಸ್ ಆಗುತ್ತೆ, ಸ್ಟೆಮ್ ಅರೈಸ್ ಆಗುತ್ತೆ, ಲೀವ್ಸ್ ಅರೈಸ್ ಆಗ್ತಾ ಫೈನಲ್ ಆಗಿ ಮೆಚೋರ್ ಸ್ಪೊರೋಫೈಟ್ ಆಗಿ ಮತ್ತೆ ಇದು ಡೆವಲಪ್ ಆಗುತ್ತೆ. ಸೊ ದಿಸ್ ಇಸ್ ಹೌ ದ ಲೈಫ್ ಸೈಕಲ್ ಆಫ್ ದ ಫನ್ಸ್ ಟೇಕ್ಸ್ ಪ್ಲೇಸ್. ದೆನ್ ಸೊ ಟೆರಿಡೋಫೈಟ್ ಈಸ್ ಡಿವೈಡೆಡ್ ಇಂಟು, ಇದರಲ್ಲಿ ಟೆರಿಡೋಫೈಟ್ಸು 4 ಕ್ಲಾಸಸಲ್ಲಿ ಡಿವೈಡ್ ಆಗುತ್ತೆ. ಇಟ್ ಈಸ್ ಡಿವೈಡೆಡ್ ಇಂಟು 4 ಡಿಫ್ರೆಂಟ್ ಕ್ಲಾಸಸ್. ಸೊ ಫಸ್ಟ್ ಕ್ಲಾಸ್ ಇಸ್ ಸೈಲಾಪ್ಸಿಡಾ, ಪಿ ಇಸ್ ಸೈಲೆಂಟ್ ಹಿಯರ್. ಎಕ್ಸಾಂಪಲ್ ಫಾರ್ ದಿಸ್ ಇಸ್ ಸೈಲೋಟೋಮ್. ಸೊ ಇದೆಲ್ಲದರಲ್ಲೂ ಕೂಡ ಬೇರೆ ಬೇರೆ ಥರ ಪ್ಲಾಂಟ್ ಬಾಡಿ ಇರುತ್ತೆ. ಆ್ಯಂಡ್ ಸೆಕೆಂಡ್ ಕ್ಲಾಸ್ ಕಾಲ್ಡ್ ಆಸ್ ಲೈಕಾಪ್ಸಿಡಾ, ಹಿಯರ್ ಎಕ್ಸಾಂಪಲ್ ಈಸ್ ಸಲಾಜಿನೆಲಾ ಆ್ಯಂಡ್ ಲೈಕೋಪೋಡಿಯಮ್. ಆ್ಯಂಡ್ ಥರ್ಡ್ class is called as Phenopsida. Here Equisetum is the example. Okay. And then next, fourth class called as Steropsida. Here you have 3 different examples. One is Dryopterus, then Adiantum, and then Pteridanta. Okay. This is about the classification of pteridophytes. Now I have started with the part 4. ಅದರಲ್ಲಿ ಟೆರಿಡೋಫೈಟ್ಸ್ ಬರುತ್ತೆ. ಈ ಕಿಂಗ್ಡಮಲ್ಲಿ ದಿಸ್ ಇಸ್ ಒನ್ ಫೈಲಮ್ ಟೆರಿಡೋಫೈಟ್ಸ್. ಇಟ್ ಈಸ್ ದ ಪ್ಲಾಂಟ್ ಬಾಡಿ ವೇರ್ ಇಟ್ ವಿಲ್ ಲೀವ್ಸ್ ಇನ್ ಕೂಲ್, ಡ್ಯಾಂಪ್, ಶೇಡಿ ಪ್ಲೇಸಸ್, ಆ್ಯಂಡ್ ದೆನ್ some of them flourish well in sandy soil.
ಇದರಲ್ಲಿ ಹಾಸ್ಟೆಲ್ಸ್ ಮತ್ತು ಫಂಡ್ಸ್ ಬರುತ್ತೆ. ಆ್ಯಂಡ್ ದೀಸ್ ಆರ್ ದ ಫಸ್ಟ್ ಟೆರಿಸ್ಟ್ರಿಯಲ್ ಪ್ಲಾಂಟ್ಸ್, ಅಂದರೆ ಲ್ಯಾಂಡ್ ಮೇಲೆ ಡೆವಲಪ್ ಆಗುವಂಥ ಪ್ಲಾಂಟ್ಸನ್ನ ಟೆರಿಸ್ಟ್ರಿಯಲ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ದೇ ಪಾಸಸಸ್ ವ್ಯಾಸ್ಕ್ಯುಲಾರ್ ಟಿಶ್ಯೂ. ಐ ಸೆಡ್ ಯು ಕಂಡಕ್ಟಿಂಗ್ ಟಿಶ್ಯೂಸ್ನ ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಸೊ ಕಂಡಕ್ಟಿಂಗ್ ಇನ್ ದ ಸೆನ್ಸ್ ಒನ್ ಈಸ್ ಫುಡ್ ಕಂಡಕ್ಟಿಂಗ್ ಟಿಶ್ಯೂ, ಅನದರ್ ಒನ್ ಈಸ್ water conducting tissue. Here xylem is food conducting tissue and phloem is water conducting tissue. First time plant kingdom ಅಲ್ಲಿ vascular tissues ಬರೋದು ಟೆರಿಡೋಫೈಟ್ಸ್ ಅಲ್ಲಿ. ಆ್ಯಂಡ್ ದೆನ್ ಇನ್ ಬ್ರಯೋಫೈಟ್ಸ್ ಇಲ್ಲಿ ಗ್ಯಾಮೆಟೋಫೈಟು ಡಾಮಿನೆಂಟ್ ಫೇಸ್ ಆಗಿರುತ್ತೆ. ಆದರೆ ಟೆರಿಡೋಫೈಟ್ಸಲ್ಲಿ ಸ್ಪೋರೋಫೈಟ್ ಐತಲ್ಲ, ದಟ್ ಈಸ್ ಅ ಡಾಮಿನೆಂಟ್ ಫೇಸ್. ಆ್ಯಂಡ್ ಹಿಯರ್ ಥ್ರೂ ಲೀವ್ಸ್, ಸ್ಟೆಮ್ ಮತ್ತು ರೂಟ್ಸ್ ಇರುತ್ತೆ. ಲೀವ್ಸ್ ಎರಡು ಥರ ಇರುತ್ತೆ, ಒನ್ ಇಸ್ ಮೈಕ್ರೋಫಿಲ್ಸ್ ಆ್ಯಂಡ್ ಒನ್ ಇಸ್ ಮ್ಯಾಕ್ರೋಫಿಲ್ಸ್. ಮ್ಯಾಕ್ರೋಫಿಲ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಮೆಗಾ ಫಿಲ್ಸ್ ಬಿಕಾಸ್ ಇಟ್ ಈಸ್ ಲಾರ್ಜ್ ಇನ್ ಸೈಜ್ ಆ್ಯಂಡ್ ಮೈಕ್ರೋ ಮೀನ್ಸ್ ಸ್ಮಾಲ್ ಇನ್ ಸೈಜ್. ದೆನ್ ಆ್ಯಸ್ ಐ ಸೆಡ್ ಯು ಎಕನಾಮಿಕ್ ಇಂಪಾರ್ಟೆನ್ಸ್ ಬಂದು ಮೆಡಿಸಿನಲ್ ಪರ್ಪಸಿಗೆ ಯೂಸ್ ಮಾಡ್ತಾರೆ. ದೆನ್ ಸಾಯಿಲನ್ನ ಬೈಂಡ್ ಮಾಡುತ್ತೆ, ಸೊ ಸಾಯಿಲ್ ಎರೋಷನನ್ನು ಅವಾಯ್ಡ್ ಮಾಡುತ್ತೆ. ಆ್ಯಂಡ್ ದೆನ್ ಲಾಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ ಇಂಪಾರ್ಟೆನ್ಸಸ್, ದೇ ಆರ್ ಆಲ್ಸೋ ಗ್ರೋನ್ ಆಸ್ ಆರ್ನಮೆಂಟಲ್ ಪ್ಲಾಂಟ್ಸ್. ದೆನ್ ರೀಪ್ರೊಡಕ್ಷನ್ ಬೋತ್ ಏಸೆಕ್ಶುವಲ್ ಆ್ಯಂಡ್ ಸೆಕ್ಷುವಲ್ ಫಾರ್ಮಲ್ಲಿ ಆಗುತ್ತೆ. ಏಸೆಕ್ಷುವಲ್ ಫಾರ್ಮಲ್ಲಿ ಸ್ಪೊರಾಂಜಿಯಾ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ, ಇದು ಸ್ಪೋರೋಫಿಲ್ಸ್ ಅನ್ನೋವಂಥ ಲೀವ್ಸ್ ಮೇಲೆ ಇರುತ್ತೆ. ಆ್ಯಂಡ್ ದೆನ್ ಕೆಲವೊಂದು ಸರಿ ಈ ಸ್ಪೋರೋಫಿಲ್ ಏನಾಗಿರುತ್ತೆ, ದಟ್ ಮೀನ್ಸ್ ದ ಲೀಫ್ ಬೇರಿಂಗ್ ದ ಸ್ಪೊರಾಂಜಿಯಾ. ಸೊ ಇದು ಕಾಂಪ್ಲೆಕ್ಸ್ ಆಗಿ ಡೆವಲಪ್ ಆಗುತ್ತೆ. ಅದನ್ನು ಸ್ಟ್ರೊಬೈಲಿ, ದಟ್ ಈಸ್ ಪ್ಲೂರಲ್, ಸ್ಟ್ರೊಬೈಲಾ ಈಸ್ ಸಿಂಗ್ಯುಲರ್. ಆ್ಯಂಡ್ ದೆನ್ ಕೋನ್ ಅಂತಲೂ ಕೂಡ ಹೇಳ್ತೀವಿ. ಆ್ಯಂಡ್ ದೆನ್ ಸ್ಪೊರಾಂಜಿಯಾದಲ್ಲಿ ಸ್ಪೋರ್ಸ್ ಇರುತ್ತೆ, ಇದು ಪ್ರೋಥ್ಯಾಲಸ್ ಆಗಿ ಜರ್ಮಿನೇಟ್ ಆಗುತ್ತೆ. ಆ್ಯಂಡ್ ದೆನ್ ಪ್ರೋಥ್ಯಾಲಸ್ ವಿಲ್ ಡೆವಲಪ್ ಇನ್ ಟು ಅ ಮೆಚೂರ್ ಗ್ಯಾಮೆಟೋಫೈಟ್. ಸೊ ಅದರಲ್ಲಿ ಯು ಹ್ಯಾವ್ ಟೂ ಟೈಪ್ಸ್ ಆಫ್ ಸೆಕ್ಸ್ ಆರ್ಗನ್, ಒನ್ ಈಸ್ ಮೇಲ್ ಆ್ಯಂಡ್ ಒನ್ ಈಸ್ ಫೀಮೇಲ್ ಸೆಕ್ಸ್ ಆರ್ಗನ್. ಮೇಲ್ ಸೆಕ್ಸ್ ಆರ್ಗನ್ ಈಸ್ ಕಾಲ್ಡ್ ಆಸ್ ಆಂಥಿರಿಡಿಯಾ, ಫೀಮೇಲ್ ಸೆಕ್ಸ್ ಆರ್ಗನ್ ಈಸ್ ಕಾಲ್ಡ್ ಆಸ್ ಆರ್ಕಿಗೋನಿಯಾ. ಆ್ಯಂಡ್ ಹಿಯರ್ ಸೊ ದಿಸ್ ಈಸ್ ದ ಲೈಫ್ ಸೈಕಲ್. ದ ಸೇಮ್ ಎನ್ಲಾರ್ಜ್ ವ್ಯೂ ಅಲ್ಲಿ ನಾನು ನಿಮಗೆ ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ, ಇದು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ದೆನ್ zygote ಡೆವಲಪ್ ಆಗುತ್ತೆ ಡ್ಯೂ ಟು ದ ಫ್ಯೂಷನ್ ಆಫ್ ದ ಆಂಥೆರೋಝೋಯಿಡ್ಸ್ ಆ್ಯಂಡ್ ದ ಎಗ್. ಆ್ಯಂಡ್ ಆಫ್ಟರ್ zygote ಯುವರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ವಿಲ್ ಸ್ಟಾರ್ಟ್. ದಟ್ ಈಸ್ ಫರ್ಟಿಲೈಸೇಷನ್ ಆದಮೇಲೆ ಡಿವಿಷನ್ ಆಗ್ತಾ ಅದು ಸ್ಪೋರೋಫೈಟ್ ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ದೆನ್ ಸೇಮ್ ಥಿಂಗ್. ಆ್ಯಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಪ್ಲಾಂಟ್ಸ್ ಕಾಲ್ಡ್ ಆಸ್ ಹೋಮೋಸ್ಪೋರಸ್ ಆ್ಯಂಡ್ ಹೆಟಿರೋಸ್ಪೋರಸ್ ಪ್ಲಾಂಟ್ಸ್. ಹೋಮೋಸ್ಪೋರಸ್ ಮೀನ್ಸ್ ಸಿಮಿಲರ್ ಕೈಂಡ್ಸ್ ಆಫ್ ಸ್ಪೋರ್ಸ್ ಇರುವಂಥ ಪ್ಲಾಂಟ್ಸನ್ನು ನಾವು ಹೋಮೋಸ್ಪೋರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಅದೇ ಟೂ ಕೈಂಡ್ಸ್ ಆಫ್ ಸ್ಪೋರ್ಸ್ ಇರುವಂಥ ಪ್ಲಾಂಟ್ಸನ್ನು ಹೆಟಿರೋಸ್ಪೋರಸ್ ಅಂತ ಕರಿತೀವಿ. ದಟ್ ಒನ್ ಈಸ್ ಲಾರ್ಜ್ ಆ್ಯಂಡ್ ಒನ್ ಈಸ್ ಸ್ಮಾಲ್. ದೆನ್ ಇಲ್ಲಿ ಕೋನ್ ಆಫ್ ಲೈಕೋಪೋಡಿಯಮ್ ಆ್ಯಂಡ್ ಸಲಾಜಿನೆಲ್ಲಾ, ಅಂದರೆ ಒನ್ ಎಕ್ಸಾಂಪಲ್ ಫಾರ್ ಹೋಮೋಸ್ಪೋರಸ್ ಕೋನ್ ಆ್ಯಂಡ್ ಒನ್ ಎಕ್ಸಾಂಪಲ್ ಫಾರ್ ಹೆಟಿರೋಸ್ಪೋರಸ್ ಕೋನ್, ಎರಡೂ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಹಿಯರ್ ಯು ಕ್ಯಾನ್ ಸಿ ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಆಫ್ ಸ್ಪೋರ್ಸ್. ದಿಸ್ ಪಿಂಕ್ ಕಲರ್ಡ್ ಒನ್ ಆರ್ ದ ಸಿಮಿಲರ್ ಟೈಪ್ಸ್ ಆಫ್ ಸ್ಪೋರ್. ಇದು ಒಂದು ಲಾರ್ಜ್ ಇರುವಂಥದ್ದು, ಒಂದು ಸ್ಮಾಲ್ ಇರುವಂಥದ್ದು ನೀವು ನೋಡ್ಬೋದು. And this is in detail the life cycle of the ferns, that is your pteridophyte plants. And phylum pteridophytes is divided into five kingdom classification ಅಲ್ಲಿ ಇದೊಂದು ಕಿಂಗ್ಡಮ್ ಪ್ಲಾಂಟಲ್ಲಿ ಇದೊಂದು ಕ್ಲಾಸ್ ಫೈಲಮ್ ಆಗತ್ತಪ್ಪ, ಒಂದು ಡಿವಿಷನ್ ಅಂತ ಹೇಳ್ಕೊಬೋದು ನೀವು. ಟೆರಿಡೋಫೈಟ್ಸ್ ಇಟ್ ಈಸ್ ಡಿವೈಡೆಡ್ ಇಂಟು ಫೈಲಾಪ್ಸಿಡಾ, ಲೈಕಾಪ್ಸಿಡಾ, ಸ್ಪೀನಾಪ್ಸಿಡಾ ಆ್ಯಂಡ್ ಟೀರಾಪ್ಸಿಡಾ. ಈ ಥರ 4 ಕ್ಲಾಸಸಲ್ಲಿ ಇದು ನಿಮಗೆ ಡೆವಲಪ್ ಆಗುತ್ತೆ. ಸೊ ಇಲ್ಲಿಗೆ ನಾನು ನಿಮ್ಮ ಕ್ಲಾಸನ್ನು ಸ್ಟಾಪ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.